ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ದೇಹಕ್ಕೆ ಸ್ವಲ್ಪ ವಯಸ್ಸಾಗ್ತಾ ಇದ್ದ ಹಾಗೆ ದೇಹದಲ್ಲಿ ವಿಟಮಿನ್ಸ್ಗಳು ಮಿನರಲ್ಸ್ಗಳ ಕೊರತೆ ಆಗ್ತಾ ಹೋಗುತ್ತೆ, ಕ್ಯಾಲ್ಶಿಯಂ ಕೊರತೆ ಆಗ್ತಾ ಹೋಗುತ್ತೆ. ಇನ್ನೂ ಕೆಲವರಲ್ಲಿ ವಿಟಮಿನ್ಸ್ಗಳನ್ನ ಮಿನರಲ್ಸ್ಗಳನ್ನ ದೇಹಕ್ಕೆ ಹೀರ್ಕೊಳ್ಳುವಂತಹ ಶಕ್ತಿ ಕಡಿಮೆ ಆಗುತ್ತೆ. ದೇಹದಲ್ಲಿ ಸುಸ್ತು ಅಲ್ಲದೆಯೇ ಈ ವಿಟಮಿನ್ಸ್ ಮಿನರಲ್ಸ್ಗಳ ಕೊರತೆಯಿಂದ ತಲೆನೋವು, ತಲೆ ತಿರುಗುವಿಕೆ ಅಥವಾ ಬಹಳ ಸಮಯದಿಂದ ಏನಾದರೂ ಒಂದಲ್ಲ ಒಂದು ಕಾಯಿಲೆಗೆ ತುತ್ತಾಗುವಂಥದ್ದು ಈ ರೀತಿ ಇದ್ದೇ ಇರುತ್ತೆ. ಇವತ್ತಿನ ದಿವಸ ನಾವು ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ನಾವು ವಿಟಮಿನ್ಸ್ಗಳು ಮತ್ತು ಮಿನರಲ್ಸ್ಗಳ ಒಂದು ಕೊರತೆ ಇದ್ದರೆ ಅದನ್ನು ಹೇಗೆ ಸರಿಪಡಿಸ್ಕೋಬೋದು, ಹಾಗೆ ನಮ್ಮ ಕ್ಯಾಲ್ಶಿಯಮನ್ನು ಲೆವೆಲನ್ನು ಉತ್ತಮಗೊಳಿಸ್ಕೋಬೋದು ಅನ್ನೋದನ್ನು ನೋಡೋಣ. ಇದನ್ನು ತಾವು ನ್ಯಾಚುರಲ್ ಆಗಿ ಮನೆಗಳಲ್ಲಿಯೇ ಮಾಡ್ಕೋಬೋದು. ಕಲರ್ಗಳ ಮೂಲಕ, ಮ್ಯಾಗ್ನೆಟ್ಗಳ ಮೂಲಕ, ಹಾಗೆ ಸೀಡ್ಗಳ ಮೂಲಕ, ಮುದ್ರೆಯ ಮೂಲಕ ತಾವು ಇದನ್ನು ನ್ಯಾಚುರಲ್ ಆಗಿ ಮನೆಯಲ್ಲಿ ಕುಳಿತಲ್ಲಿಯೇ ಮಾಡ್ಕೋಬೋದು. ಹಾಗಾದರೆ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಅಕ್ಯುಪ್ರೆಷರ್ ವಿಧಾನದಲ್ಲಿ ಈ ರೀತಿಯ ಬೇರೆ ಬೇರೆಯ ವಿಧಾನಗಳಿವೆ. ಅದು ನಮ್ಮ ಜೀವನದಲ್ಲಿ ನಾವು ಆರೋಗ್ಯವಂತರಾಗಿರೋದಕ್ಕೆ ಮತ್ತು ನಮ್ಮ ದೇಹದಲ್ಲಿ ವಿಟಮಿನ್ಸ್ಗಳ, ಮಿನರಲ್ಸ್ಗಳ ಹಾಗೆ ಕ್ಯಾಲ್ಶಿಯಂ ಕೊರತೆಯಾಗದಂತೆ ಯಾವ ರೀತಿ ನಾವು ನೋಡ್ಕೋಬೋದು. ಒಂದು ವೇಳೆ ನನಗೆ ಕೊರತೆ ಆಗ್ತಾ ಇದೆ ಅಂತಂದಾಗಲೂ ಮಾಡ್ಕೋಬೋದು, ಅಥವಾ ನನಗೆ ಸ್ವಲ್ಪ ಏಜ್ ಆಗ್ತಾ ಇದೆ, ಏನೋ ಒಂಚೂರು ಸುಸ್ತಾಗ್ತಾ ಇದೆ, ಸ್ವಲ್ಪ ಬ್ಲಡ್ ಚೆಕಪ್ ಮಾಡಿಸಿದಾಗ ಏನೋ ಒಂಚೂರು ಕಡಿಮೆ ಆದಂತೆ ಅನ್ನಿಸ್ತಿದೆ ಅಂತಂದರೆ ಆ ಸಂದರ್ಭಗಳಲ್ಲಿ ಇವುಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹವನ್ನು ಅತ್ಯಂತ ಸದೃಢವಾಗಿ ಹಾಗೆಯೇ ಚೆನ್ನಾಗಿ ಇಟ್ಕೋಬೋದು. ಹಾಗಾದರೆ ನೋಡೋಣ ಕಲರ್ ಮೂಲಕ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ನಮಗೆ ಮನೆಯಲ್ಲಿ ಯಾವುದಾದ್ರೂ ಸ್ಕೆಚ್ ಪೆನ್ ಇದ್ದರೆ ಸಾಕು. ಇದಕ್ಕೆ ಬೇಕಾಗುವಂಥದ್ದು 2 ಕಲರು, ಒಂದು ಯೆಲ್ಲೋ, ಇನ್ನೊಂದು ಬ್ಲ್ಯಾಕ್. ಹಾಗಾದರೆ ಯೆಲ್ಲೋ ಕಲರ್ನ ಹೇಗೆ ಉಪಯೋಗಿಸೋದು ಅಂತ ನೋಡೋಣ. ಯೆಲ್ಲೋ ಕಲರನ್ನು ತಾವು ಎಡಗೈ ರಿಂಗ್ ಫಿಂಗರ್ಗೆ ಅಂದರೆ ಉಂಗುರ ಬೆರಳಿಗೆ ಈ ಮಧ್ಯ ಏನು ಜಾಯಿಂಟ್ ಇದೆ ಅದರ ಸುತ್ತಲೂ ಒಂದು ಉಂಗುರ ಥರ ಮಧ್ಯ ಜಾಯಿಂಟಿಗೆ ತಾವು ಸುತ್ತಲೂ ಹಾಕಬಹುದು. ಹೀಗೆ ಅದೇ ರೀತಿ ಇದು ಯಾಕೆ ಅಂತಂದರೆ ಆಯುರ್ವೇದ ಅಕ್ಯುಪ್ರೆಷರಲ್ಲಿ ಇದು ಬೋನ್ ಮ್ಯಾರೋವನ್ನು ಸೂಚಿಸುತ್ತೆ. ನಮ್ಮ ಬೋನ್ ಮ್ಯಾರೋ ಗಟ್ಟಿ ಆಗೋದಕ್ಕೆ, ಬಲಶಾಲಿ ಆಗೋದಕ್ಕೆ, ಸದೃಢವಾಗೋದಕ್ಕೆ, ಅಥವಾ ಕೆಲವೊಂದು ಸರಿ ಬೋನ್ ಮ್ಯಾರೋ ವೀಕ್ ಆಗಿರುತ್ತೆ, ಅದನ್ನು ಸ್ಟ್ರೆಂಥನ್ಗೊಳಿಸೋದಕ್ಕೆ ಸಹಾಯಕಾರಿ ಆಗುತ್ತೆ. ಅದೇ ರೀತಿ ಬಲಗೈಯಲ್ಲಿ ಉಂಗುರ ಬೆರಳು ರಿಂಗ್ ಫಿಂಗರ್ ಏನಿದೆ ಅದರ ಮಿಡ್ಲ್ ಜಾಯಿಂಟ್, ಮಧ್ಯದ ಒಂದು ಜಾಯಿಂಟಿಗೆ ತಾವು ಸುತ್ತಲೂ ಈ ರೀತಿ ಯೆಲ್ಲೋ ಕಲರನ್ನು ಹಾಕ್ಬೋದು. ಇದು ಆಯುರ್ವೇದ ಅಕ್ಯುಪ್ರೆಷರಲ್ಲಿ ಬೋನನ್ನು ಸೂಚಿಸುತ್ತೆ. ನಮ್ಮ ಬೋನ್ ಸ್ಟ್ರಾಂಗ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ರೀತಿ ಇದನ್ನು ರಾತ್ರಿ ಹಾಕಿ ಬೆಳಗ್ಗೆ ತೆಗಿಬೋದು, ಅಥವಾ ತಮಗೆ ಬೆಳಗಿನ ಒಂದು ಸಮಯದಲ್ಲಿ ಅವಕಾಶ ಇದೆ ಅಂತಂದರೆ ತುಂಬ ಉತ್ತಮ. ತಾವು ಇದನ್ನು ಬೇಕಾದರೆ ಒಂದು 3 ತಾಸು ಹಾಕ್ಕೋಬೋದು. ಇಲ್ಲ ನನಗೆ ಆಗಾಗ ಕೈ ತೊಳೆಯೋದಿರುತ್ತೆ ಅಂತಂದರೆ ಕೈ ತೊಳೆದ ನಂತರ ತಾವು ಮತ್ತೆ ಇದನ್ನು ಅಪ್ಲೈ ಮಾಡ್ಕೋಬೋದು. ಈ ರೀತಿಯಾಗಿ ಇದನ್ನು ಕಲರ್ ಮೂಲಕ, ಹಾಗೆಯೇ ನಂತರ ತಾವು ಇದನ್ನು ಸೀಡ್ ಮೂಲಕನೂ ಮಾಡ್ಕೋಬೋದು. ಹೇಗೆ ಅಂತ ಹೇಳಿದ್ರೆ ಈ ರೀತಿ ಒಂದು ಮೇಥಿ ಪಟ್ಟಿಯನ್ನು ತಯಾರು ಮಾಡ್ಕೊಳ್ಳಿ. ಮನೆಯಲ್ಲೇ ಮೆಂತೆ ಇರುತ್ತೆ, ಈ ಒಂದು ಮೆಡಿಕಲ್ ಟೇಪ್ ತಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಈ ರೀತಿ ಮೆಂತೆ ಪಟ್ಟಿಯನ್ನು ತಯಾರು ಮಾಡ್ಕೊಂಡ ನಂತರ ತಾವು ಏನು ಒಂದು ಇಲ್ಲ ನಾನು ಯೆಲ್ಲೋ ಕಲರ್ ಹಚ್ಕೊಳ್ಳಲ್ಲ, ನಾನು ಸೀಡನ್ನು ಉಪಯೋಗಿಸ್ತೀನಿ ಅಂತಂದರೆ ಈ ರೀತಿ ಮೇಥಿ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳಿ. ಈ ರೀತಿ ಎಡಗೈ ಉಂಗುರ ಬೆರಳಿಗೆ ತಾವು ಮೇಥಿ ಪಟ್ಟಿಯನ್ನು ಹಾಕಿ ಮಿಡ್ಲ್ ಜಾಯಿಂಟ್ಗೆ, ಮಧ್ಯ ಜಾಯಿಂಟ್ಗೆ. ಅದೇ ರೀತಿ ಇಲ್ಲಿ ಒಂದು ಪಟ್ಟಿ, ಹಾಗೆ ಇಲ್ಲೊಂದು ಮೇಥಿ ಪಟ್ಟಿ, ಬಲಗೈ ಉಂಗುರ ಬೆರಳು ಈ ರೀತಿ ಮಧ್ಯ ಜಾಯಿಂಟಿಗೆ ತಾವು ಮೆಂತೆ ಪಟ್ಟಿಯನ್ನು ಹಾಕಿ. ಅದೇ ರೀತಿ ತಾವು ಆಯುರ್ವೇದ ಅಕ್ಯುಪ್ರೆಷರಲ್ಲಿ ಈ ಬಲಗೈ ಏನು ಒಂದು ತೋರು ಬೆರಳು ಇದೆ, ಇಂಡೆಕ್ಸ್ ಫಿಂಗರ್ ಇದೆ, ಅದರ ಒಂದು
ಲಾಸ್ಟ್ ಜಾಯಿಂಟ್ ಏನಿದೆ, ಕೊನೆಯ ಒಂದು ಜಾಯಿಂಟು, ಇದು ನಮ್ಮ ಕಿಡ್ನಿಯನ್ನು ಸೂಚಿಸುತ್ತೆ. ಕಿಡ್ನಿಯಲ್ಲಿ ಸ್ಟ್ರಾಂಗ್ ಆದಾಗ, ಕಿಡ್ನಿ ಬಲಗೊಂಡಾಗ ನಮ್ಮ ಒಂದು ಬೋನ್ಗಳು ಅತ್ಯಂತ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗೆಯೇ ವಿಟಮಿನ್ಸ್ಗಳು, ಮಿನರಲ್ಸ್ಗಳು, ಹಾಗೆ ಕ್ಯಾಲ್ಶಿಯಂ ಕೂಡ ನಮ್ಮ ದೇಹದಲ್ಲಿ ಒಳ್ಳೆಯ ರೀತಿಯಲ್ಲಿ ಉತ್ಪಾದನೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನು ಸಹಿತ ತಾವು ರಾತ್ರಿ ಹಾಕಿ ಬೆಳಗ್ಗೆ ತೆಗಿಬೋದು. ಈ ರೀತಿ ತಾವು ಸೀಡ್ಗಳ ಮೂಲಕ, ಅಂದರೆ ಕಾಳುಗಳ ಮೂಲಕನೂ ಸಹಿತವಾಗಿ ದೇಹದ ಆರೋಗ್ಯವನ್ನು ಉತ್ತಮಗೊಳಿಸ್ಕೋಬೋದು. ಇನ್ನು ಮ್ಯಾಗ್ನೆಟ್ ಮೂಲಕ, ಮ್ಯಾಗ್ನೆಟಲ್ಲಿ ನಾವು ಒಂದು ಪಾಯಿಂಟ್ ಇರುತ್ತೆ, ಇಲ್ಲಿ ತಮಗೆ ಹಾಕಿ ತೋರಿಸಲಾಗುತ್ತೆ. ಈ ರೀತಿ ಇದು K3 ಅಂದರೆ ಕಿಡ್ನಿ 3. ನಮ್ಮ ಒಂದು ಕಿಡ್ನಿ ಮೆರಿಡಿಯನ್ ಏನು ಹಾದು ಹೋಗುತ್ತೆ, ಅದರಲ್ಲಿ K3 ಪಾಯಿಂಟ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳನ್ನು ಉತ್ಪಾದಿಸೋದ್ರ ಜೊತೆಗೆ ಕ್ಯಾಲ್ಶಿಯಮನ್ನು ಕೂಡ ಹೆಚ್ಚಿಸುತ್ತೆ. ಇದು ಅತ್ಯಂತ ಒಂದು ದೇಹವನ್ನು ಸದೃಢ ಮಾಡೋದಕ್ಕೆ, ಹಾಗೆಯೇ ಏನೇ ಒಂದು ವಿಟಮಿನ್ಸ್ ಮಿನರಲ್ಸ್ಗಳ ಕೊರತೆ ಇರಿದ್ರೆ ಅದನ್ನು ದೇಹದಲ್ಲಿ ಉತ್ಪಾದಿಸೋದಕ್ಕೆ ಅತ್ಯುತ್ತಮವಾದಂತಹ ಪಾಯಿಂಟ್. ಈ ಒಂದು K3 ಪಾಯಿಂಟ್ ಇಲ್ಲಿ ಬ್ಲ್ಯಾಕ್ ಕಲರನ್ನು ತೋರಿಸಿದೆ. ಯಾಕೆ ಅಂತಂದರೆ ತಮಗೆ ಕಾಣಿಸಲ್ಲ ಅಂತ. ಇದೇ ಪಾಯಿಂಟಿಗೆ ತಾವು ಯೆಲ್ಲೋ ಡಾಟನ್ನು ಸಹಿತ ಹಾಕ್ಬೋದು. ಈ ರೀತಿ ಯೆಲ್ಲೋ ಡಾಟ್ ಇಲ್ಲ ಅಂತಂದರೆ ಈ ರೀತಿ ಮ್ಯಾಗ್ನೆಟ್. ಇದು ಮಧ್ಯ ಬೆರಳು ತಮಗೆ ಕಾಣಿಸ್ತಾ ಇದೆ. ಮಧ್ಯ ಬೆರಳು ಇಲ್ಲಿ ಏನು ಡಾಟ್ ಇದೆ ಟುವರ್ಡ್ಸ್ ಇಲ್ಲಿ ರಿಂಗ್ ಫಿಂಗರ್, ಉಂಗುರ ಬೆರಳಿನ ಕಡೆಗೆ ಇಲ್ಲಿ ಮೊದಲನೇ ಜಾಯಿಂಟ್ ಹತ್ರ ಕೆಳಗೆ ಈ K3 ಪಾಯಿಂಟ್ ಇರುತ್ತೆ. ಎರಡೂ ಕೈಯಲ್ಲಿ ಸೇಮ್ ಈ ರೀತಿ. ತಾವು ಇಲ್ಲ ಅಂತಂದರೆ ಇಲ್ಲಿ ತಮಗೆ ಕಾಣಿಸ್ಲಿ ಅಂತ ಬ್ಲ್ಯಾಕ್ ಹಾಕಿದೆ, ತಾವು ಬ್ಲ್ಯಾಕ್ ಹಚ್ಕೊಳ್ಳೋದೇನು ಬೇಡ, ಆದರೆ ಯೆಲ್ಲೋ ಕಲರನ್ನು ಹಚ್ಕೊಳ್ಳಿ. ಯೆಲ್ಲೋ ಕಲರ್ ಕಾಣಿಸಲ್ಲ ಅಂತ ತಮಗೆ ತೋರಿಸಿಲ್ಲ. ಅದೇ ರೀತಿ ಯೆಲ್ಲೋ ಡಾಟನ್ನು ಸಹ ಇಟ್ಕೋಬೋದು. ಇಲ್ಲ ನಾನು ಮ್ಯಾಗ್ನೆಟ್ ಯೂಸ್ ಮಾಡ್ತೀನಿ, ಒಂದು ಯೆಲ್ಲೋ ಡಾಟನ್ನು ಇಟ್ಕೋಬೋದು. ಯಾಕೆ ಅಂತಂದರೆ ನನ್ನ ಹತ್ರ ಮ್ಯಾಗ್ನೆಟ್ ಇಲ್ಲ ಅಂತಂದರೆ ಆ ರೀತಿ ಕಲರ್ ಮೂಲಕನೂ, ಡಾಟ್ ಮೂಲಕ ಒಂದು ಸಿಂಗಲ್ ಡಾಟ್ ಹಾಕೋದ್ರ ಮೂಲಕನೂ ತಾವು ಉಪಯೋಗಿಸ್ಬೋದು. ಅಲ್ಲಿ ಯೆಲ್ಲೋ ಕಲರ್ನ ಹಾಕ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಮ್ಯಾಗ್ನೆಟ್ ತಮಗೆ ಎಲ್ಲ ಆನ್ಲೈನ್ಗಳಲ್ಲಿ ಸಿಗುತ್ತೆ. ಈ ರೀತಿ K3ಯನ್ನು ಟೋನ್ ಮಾಡ್ತಕ್ಕಂಥದ್ದು, ಅಂದರೆ ಯೆಲ್ಲೋ ಕಲರ್ ಏನಿದೆ ಆ ಯೆಲ್ಲೋ ಕಲರ್ ತಮಗೆ ಕಾಣಿಸ್ತಾ ಇದೆ, ಅದು ವಿಸಿಬಲ್ ಇರಬೇಕು, ಕಾಣಬೇಕು. ಹಾಗೆ ಕೆಳಗಡೆ ವೈಟ್ ಕಲರ್ ಇದೆ, ಅದು ಟೇಪ್ಗೆ ಅಂಟಿದೆ. ಈ ರೀತಿ ಯೆಲ್ಲೋ ಕಲರ್ ಏನು ಕಾಣಿಸ್ತಾ ಇದೆ ಆ ಯೆಲ್ಲೋ ಕಲರ್ ಸ್ಕಿನ್ಗೆ ಟಚ್ ಆಗಬೇಕು. ಈ ರೀತಿ ಏನು ಒಂದು ಬ್ಲ್ಯಾಕ್ ಡಾಟನ್ನು ಇಡಲಾಗಿತ್ತು, ಆ ಬ್ಲ್ಯಾಕ್ ಡಾಟ್ ಇರೋ ಕಡೆಗೇ ಇದನ್ನು ಹಾಕಲಾಗಿದೆ. ಈ ರೀತಿ ಅದೇ ರೀತಿ ಇಲ್ಲೂ ಸಹಿತ ಯೆಲ್ಲೋ ಕಲರ್ ಸ್ಕಿನ್ಗೆ ಟಚ್ ಆಗಬೇಕು. ಈ ರೀತಿ K3 ಪಾಯಿಂಟ್ ಮೇಲೆ ತಾವು ಒಂದು ಕಲರ್ ಅಂದರೆ ಯೆಲ್ಲೋ ಡಾಟ್ ಇಡ್ಬೋದು, ಅಥವಾ ಈ ರೀತಿ ಮ್ಯಾಗ್ನೆಟನ್ನು ಹಾಕ್ಬೋದು, ಟೋನ್ ಮಾಡ್ಬೋದು K3ಯನ್ನು. ಇದು ಒಂದು. ಇನ್ನೊಂದು ಪಾಯಿಂಟ್ ಬಂದುಬಿಟ್ಟು UB11, ಯುರಿನರಿ ಬ್ಲ್ಯಾಡರ್ ಮೆರಿಡಿಯನಲ್ಲಿ UB11. ಆ UB11 ಎಲ್ಲಿ ಬರುತ್ತೆ ಅಂತಂದರೆ ಈ ರೀತಿ ತಮಗೆ ಈ ಹೆಬ್ಬೆರಳು ಏನು ಕಾಣಿಸ್ತಾ ಇದೆ, ಈ ಹೆಬ್ಬೆರಳಿನಲ್ಲಿ ನೀವು ಒಂದು ಮಧ್ಯ ಗೆರೆಯನ್ನು ಎಳೆದ್ರೆ ಸಿಂಪಲ್ಲಾಗಿ ನೋಡಿ, ಈ ರೀತಿ ಹೆಬ್ಬೆರಳಿನಲ್ಲಿ ಮಧ್ಯ ಗೆರೆಯನ್ನು ಎಳೆಯಲಾಗಿದೆ. ಈ ರೀತಿ ಮಧ್ಯ ಗೆರೆಯನ್ನು ಎಳೆದ್ರೆ ಇಲ್ಲಿ ಜಾಯಿಂಟ್ ಇದೆ, ಈ ಥಂಬ್ನ ಬುಡದಲ್ಲಿ, ಈ ಹೆಬ್ಬೆರಳಿನ ಬುಡದಲ್ಲಿ ಜಾಯಿಂಟ್ ಇದೆ. ಆ ಜಾಯಿಂಟ್ಗಿಂತ ಸ್ವಲ್ಪ ಕೆಳಗಡೆ ಪಕ್ಕದಲ್ಲಿ ನೋಡಿ, ಅದಕ್ಕೆ ಗೆರೆ ಹಾಕಿ ತೋರಿಸಲಾಗಿದೆ. ಗೆರೆಯಲ್ಲಿ ಇಲ್ಲಿ ಪಕ್ಕದಲ್ಲಿ ಇಲ್ಲಿ UB11 ಪಾಯಿಂಟ್ ಇದೆ.
ಆ UB11 ಪಾಯಿಂಟ್ ಇಲ್ಲೂ ಕೂಡ ಸೇಮ್ ತಾವು ಬಲ ಹೆಬ್ಬೆರಳಿನಲ್ಲಿನೂ ಅದೇ ರೀತಿ ಸೇಮ್ ಹಾಕ್ಕೋಬೋದು. ಇದು ಯಾವ ಕಡೆ ಬರುತ್ತೆ ಅಂತಂದರೆ ಈ ತೋರು ಬೆರಳಿನ ಕಡೆ ಬರುತ್ತೆ. ಇಲ್ಲೂ ಕೂಡ ಅದೇ ಥರ ಮಾಡ್ಕೋಬೇಕು. ಇಲ್ಲಿ ಹಾಕಿದ್ರೆ ಈ ಥರ ತೋರು ಬೆರಳಿನ ಕಡೆಗೇ ಮಾಡ್ಕೋಬೇಕು ಇಲ್ಲಿ ಪಾಯಿಂಟ್. ಈ ಥರ UB11 ಪಾಯಿಂಟ್ಗೆ ಇದನ್ನು ಸಹ ಟೋನ್ ಮಾಡ್ತಕ್ಕಂಥದ್ದು ಈ ರೀತಿ ಯೆಲ್ಲೋ ಕಲರ್ ಕಾಣಬೇಕು, ಸ್ಕಿನ್ಗೆ ಟಚ್ ಆಗಬೇಕು. ಅದೇ ಥರ ಇಲ್ಲೊಂದು ಪಾಯಿಂಟನ್ನು ಹಾಕಿದ್ವಿ. ಈ ಥರ ಇಲ್ಲೂ ಸಹಿತವಾಗಿ ಬಲಗೈಯಲ್ಲೂ ಸಹಿತವಾಗಿ ಈ ಥರ ಹಾಕಿದ್ವಿ. ಈ ಥರ ತಾವು ಮ್ಯಾಗ್ನೆಟ್ ಮೂಲಕನೂ ಸಹಿತವಾಗಿ ಹಾಕೋಬೋದು. ಮ್ಯಾಗ್ನೆಟನ್ನು ಹಾಕೋದ್ರ ಮೂಲಕವಾಗಿ ರಾತ್ರಿ ಹಾಕಿ ಬೆಳಗ್ಗೆ ತೆಗಿಬೋದು. ಈ ಥರ ಕಲರು ಮತ್ತು ಸೀಡು, ಮ್ಯಾಗ್ನೆಟು ಮತ್ತು ಜೊತೆಗೆ ಈ UB11 ಏನಿದೆ ಇದರ ಮೇಲೆ ನೀವು ಬ್ಲ್ಯಾಕ್ ಡಾಟ್ ಇಡ್ಬೋದು. ಈಗ ಯಾವ ರೀತಿ ಇಲ್ಲಿ ಬ್ಲ್ಯಾಕ್ ಡಾಟ್ ಇಡಲಾಗಿದೆ ಆ ರೀತಿ ಕಲರ್ ಒಂದು ಸ್ಕೆಚ್ ಪೆನ್ನಲ್ಲಿ ತಾವು ಬ್ಲ್ಯಾಕ್ ಡಾಟನ್ನು ಇಡ್ಬೋದು. ಇಲ್ಲಿ ಕೇತ್ರಿಗೆ ನೀವು ಯೆಲ್ಲೋ ಡಾಟನ್ನು ಇಟ್ಟಿದ್ರಿ, ಹಾಗೆ ಇಲ್ಲಿ ಬ್ಲ್ಯಾಕ್ ಡಾಟನ್ನು ಇಡ್ತೀರ. ಇದನ್ನು ಸಹಿತ ಬ್ಲ್ಯಾಕ್ ಡಾಟನ್ನು ರಾತ್ರಿ ಹಾಕಿ ಬೆಳಗ್ಗೆ ತೆಗಿಬೋದು. ಅಥವಾ ತಮಗೆ ದಿನದಲ್ಲಿ ಟೈಮ್ ಇದೆ ಅಂತಂದರೆ ಒಂದು 4 ಅವರ್ಸ್ವರೆಗೆ ಈ ಡಾಟನ್ನು ಇಟ್ಕೋಬೋದು. ಇನ್ನು ಇವೆಲ್ಲ ಆಯಿತು. ಮುದ್ರೆ ಕೂಡ ಅತ್ಯಂತ ಒಂದು ಪರಿಣಾಮಕಾರಿಯಾಗಿರುವಂತಹ ಉತ್ತಮವಾಗಿರುವಂತಹ ಮುದ್ರೆ ಪ್ರಾಣ ಮುದ್ರೆ. ಅಂದರೆ ತಮ್ಮ ಎಡಗೈ ಬಲಗೈ ಎರಡೂ ಕೈಯಲ್ಲೂ ಇರುತ್ತೆ. ಕಿರು ಬೆರಳು ಹಾಗೆ ಉಂಗುರ ಬೆರಳು, ಲಿಟ್ಲ್ ಫಿಂಗರ್ ಮತ್ತು ರಿಂಗ್ ಫಿಂಗರನ್ನು ಥಂಬ್ಗೆ ಟಚ್ ಮಾಡಬೇಕು. ಈ ಒಂದು ನಮ್ಮ ಒಂದು ಹೆಬ್ಬೆರಳಿಗೆ ಟಚ್ ಮಾಡ್ತಕ್ಕಂಥದ್ದು. ಇದನ್ನು ಏನಂತಂದರೆ ಹೀಗೆ ಮಾಡಿಕೊಂಡ್ರೆ ಉಗುರು ಚುಚ್ಚುತ್ತೆ, ಹೀಗೆ ಟಚ್ ಮಾಡಿ ಸ್ವಲ್ಪನೇ ಪ್ರೆಸ್ ಮಾಡ್ತಕ್ಕಂಥದ್ದು. ಇವೆರಡೂ ನೇರವಾಗಿರಬೇಕು. ಅಂದರೆ ಇಂಡೆಕ್ಸ್ ಫಿಂಗರ್, ಮಿಡ್ಲ್ ಫಿಂಗರ್, ತೋರು ಬೆರಳು ಮತ್ತು ಮಧ್ಯ ಬೆರಳು ನೇರವಾಗಿರಬೇಕು ಮತ್ತು ಹೀಗಿರಬಾರ್ದು, ಒಂದಕ್ಕೊಂದು ಟಚ್ ಆಗಿ ನೀಟಾಗಿ ಇರಬೇಕು. ಈ ಥರ ಇಲ್ಲಿಯೂ ಸಹಿತ ಈ ಒಂದು ಪ್ರಾಣ ಮುದ್ರೆ ಎರಡೂ ಕೈಯಲ್ಲಿ ಹೀಗೆ ಹಾಕ್ಕೊಳ್ಳೋದ್ರ ಮುಖಾಂತರ ಈ ಥರ ಮಧ್ಯ ಬೆರಳು ಮತ್ತು ತೋರು ಬೆರಳು ಮೇಲೆ ಸೂಚಿಸ್ತಕ್ಕಂಥದ್ದು ಇದು ಎದುರುಗಡೆ ಇದೆ. ಈ ಥರ ಮಾಡಿಕೊಂಡು ತಾವು ಈ ರೀತಿಯಾಗಿ, ಇದು ಕಾಣಿಸಲ್ಲ ಅಂತ ತಮಗೆ ಹೀಗೆ ತೋರಿಸಿದೆ, ಆದರೆ ತಾವು ಈ ರೀತಿಯಾಗಿ ತಮ್ಮ ಒಂದು ತೊಡೆಯ ಮೇಲೆ ಇಟ್ಕೋಬೋದು ಕೂತ್ಕೊಂಡು. ಇದನ್ನು ನಾನು ಓಡಾಡ್ತಾ ಮಾಡ್ಬೋದಾ ಅಥವಾ ನಾನು TV ನೋಡ್ತಾ ಮಾಡ್ಬೋದಾ ಅಂದರೆ ಮಾಡ್ಬೋದು. ಆದರೆ ಅತ್ಯಂತ ಪರಿಣಾಮಕಾರಿ ಅಂತಂದರೆ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಈ ಒಂದು ಮುದ್ರೆಯನ್ನು ತೊಡೆಯ ಮೇಲೆ ಇಟ್ಕೊಂಡು, ಅಂದರೆ ಮೇಲ್ಮುಖವಾಗಿ ಈ ಥರ ಇಟ್ಕೊಂಡು ಮಾಡೋದು ಅತ್ಯಂತ ಪರಿಣಾಮಕಾರಿ. ಅದೇ ರೀತಿ ತಾವು ಮಲ್ಕೊಂಡು ಸಹಿತವಾಗಿ ಈ ಒಂದು ಮುದ್ರೆಯನ್ನು ತಾವು ಹಾಸಿಗೆ ಮೇಲೆ ಇಟ್ಕೊಂಡು ಮಾಡ್ಬೋದು. ಈ ಮುದ್ರೆ ಅತಿಯಾಗಿ ಸುಸ್ತಾಗ್ತಾ ಇದ್ದರೆ, ನನಗೆ ಸ್ವಲ್ಪದಕ್ಕೂ ತುಂಬ ಸುಸ್ತಾಗುತ್ತೆ, ಅದಕ್ಕೂ ಕೂಡ ತುಂಬ ಉಪಕಾರಿ. ಹಾಗೆಯೇ ವಿಟಮಿನ್ಸ್, ಮಿನರಲ್ಸ್, ಕ್ಯಾಲ್ಶಿಯಂಗಳು ದೇಹದಲ್ಲಿ ಉತ್ಪಾದನೆಯಾಗೋದಕ್ಕೆ ಇದು ಅತ್ಯಂತ ಸಹಕಾರಿ. ಅದಕ್ಕೋಸ್ಕರವೇ ಇರತಕ್ಕಂಥದ್ದು. ಕಣ್ಣು ಒಂದು ವೇಳೆ ಮಂಜಾಗ್ತಾ ಇದ್ದರೆ, ಇಲ್ಲ ನನಗೆ ಕಣ್ಣು ಸ್ವಲ್ಪ ಡ್ರೈ ಇರುತ್ತೆ, ಡ್ರೈ ಐಸ್ ಇದೆ, ಈ ಥರ ಇರೋರಿಗೂ ಸಹಿತವಾಗಿ ಇದು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಜೊತೆಯಲ್ಲಿ ನನಗೆ ಬಹಳ ಸಮಯದಿಂದ ಒಂಥರ ಏನೋ ಸುಸ್ತು, ಒಂಥರ ಕಾಯಿಲೆ ಥರ ಅನ್ನಿಸ್ತಿದೆ, ನನಗೆ ದೇಹದಲ್ಲಿ ಏನೋ ಲವಲವಿಕೆ ಇಲ್ಲ, ಆಗಲೂ ಸಹಿತ ಈ ಪ್ರಾಣ ಮುದ್ರೆ ಒಳ್ಳೆಯ ರೀತಿಯಲ್ಲಿ ದೇಹವನ್ನು ಚೈತನ್ಯವಾಗಿರಿಸುತ್ತೆ. ಈ ರೀತಿ ದೇಹದಲ್ಲಿ ಚೈತನ್ಯತೆಯ ಜೊತೆಗೆ ವಿಟಮಿನ್ಸ್, ಮಿನರಲ್ಸ್ಗಳನ್ನ ಕೊಡೋದ್ರ ಜೊತೆಗೆ ಕಣ್ಣಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ ಪ್ರಾಣ ಮುದ್ರೆ. ಈ ರೀತಿ ಮುದ್ರೆಯನ್ನು ಪ್ರತಿದಿನ 10 ರಿಂದ 15 ನಿಮಿಷ, ಇಲ್ಲ ನನಗೆ ತೀವ್ರತೆಯಾಗಿ ಇವೆಲ್ಲ ಇದೆ ಅಂತಂದರೆ ಒಂದು ಮಿನಿಮಮ್ ಇದನ್ನು ಒಂದು 20 ನಿಮಿಷಗಳ ಕಾಲನೂ ಇಟ್ಕೋಬೋದು. ಆದರೆ
ಒಂದು 10ರಿಂದ 15 ನಿಮಿಷ ಇದನ್ನು ಪ್ರತಿನಿತ್ಯನೂ ಮಾಡೋದ್ರಿಂದ ತುಂಬ ಚೆನ್ನಾಗಿ ಇದು ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತೆ. ಇನ್ನು ಇವೆಲ್ಲವನ್ನು ಕಲರು ಅಥವಾ ಮ್ಯಾಗ್ನೆಟು, ಸೀಡು ಮತ್ತು ಮುದ್ರೆ ಇವೆಲ್ಲವನ್ನು ಎಷ್ಟು ಸಮಯ ಹಾಕಬೇಕು ಅಂತಂದರೆ, ನಾವು ಒಂದು ಸರಿ ಟೆಸ್ಟ್ ಮಾಡಿರ್ತೀವಿ, ಅಂದರೆ ಬ್ಲಡ್ ಚೆಕಪ್ ಮಾಡಿಸಿರ್ತೀವಿ ಅಂತ ಇಟ್ಕೊಳ್ಳೋಣ. ಆಗ ನಮಗಿದೆಲ್ಲ ಇದೆ ಅಂತ ಗೊತ್ತಾಗಿರುತ್ತೆ. ಈ ರೀತಿ ಇದನ್ನು ಪ್ರಾರಂಭ ಮಾಡಿ ಒಂದು ಕನಿಷ್ಠ 3 ತಿಂಗಳವರೆಗೆ ಮಾಡಿದ್ರೆ ಅತ್ಯಂತ ಒಳ್ಳೆಯ ರಿಸಲ್ಟ್ ಬರುತ್ತೆ. ಯಾಕೆ ಅಂತಂದರೆ ನಾವು ಇದನ್ನು ಹೊರಗಿಂದ ಎಲ್ಲೂ ತರ್ತಾ ಇಲ್ಲ, ನಮ್ಮ ದೇಹದಲ್ಲಿಯೇ ನ್ಯಾಚುರಲ್ ಆಗಿ ಉತ್ಪಾದನೆಯಾಗೋದಕ್ಕೆ ಇವೆಲ್ಲವೂ ಸಹಕಾರಿಯಾಗಿದೆ. ಅದಕ್ಕೆ ಕನಿಷ್ಠ 3 ತಿಂಗಳು, ಇಲ್ಲ ಅಂತಂದರೆ ಒಂದು 2 ತಿಂಗಳ ನಂತರ ಒಂದು ಸರಿ ಚೆಕಪ್ ಮಾಡಿಸ್ಬೋದು. ಈ ರೀತಿ 3 ತಿಂಗಳವರೆಗೆ ಉಪಯೋಗಿಸಿದಾಗ ಅದರ ಒಂದು ಪರಿಣಾಮ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಆರೋಗ್ಯವಾಗಿರಿ, ಖುಷಿಯಲ್ಲಿರಿ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.